ಇನ್ನಷ್ಟು ಸಮಸ್ಯೆಗಳು ಒಂದೇ ಸಮನೆ ಸಿಎಂ ಸಿದ್ದರಾಮಯ್ಯ ಎದುರಿಗೆ ಬರ್ತಾ ಇದೆ. ಹೈಕೋರ್ಟ್ ಆದೇಶಕ್ಕೆ ಒಂದ್ ಕಡೆಗೆ ತಡೆ ಕೊಡಿ ಅಂತ ಮನು ಸಿಂಘ್ವಿ ಅವರು ಕೇಳ್ಕೊಂಡ್ರಂತೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಅದಕ್ಕೆ ನಿರಾಕರಿಸಿದೆ ಕೋರ್ಟ್. ಒಂದ್ ಕಡೆಗೆ ಹೈಕೋರ್ಟ್ ನ ತೀರ್ಪು, ಇನ್ನೊಂದ್ ಕಡೆಗೆ ಜನಪ್ರತಿನಿಧಿಗಳ ಕೋರ್ಟ್. ಓಕೆ, ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ತಕ್ಷಣವೇ ರಾಜೀನಾಮೆಯನ್ನ ಕೊಡಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಸಿಎಂಗೆ ನೈತಿಕತೆ ಇಲ್ಲ. ಸಿಎಂ ರಾಜೀನಾಮೆ ಕೊಡದೇ ಇದ್ರೆ ಮತ್ತೊಬ್ಬ ಕೇಜ್ರಿವಾಲ್ ಆಗ್ತಾರವರು. ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಒತ್ತಾಯಿಸ್ತಾ ಇದ್ದಾರೆ. ಅಲ್ಲಿಗೆ ಪ್ರತಿಪಕ್ಷದವರ ರಾಜೀನಾಮೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ತೀರ್ಪು ಬಂದ ಕೆಲ ನಿಮಿಷಗಳಿಂದಲೇ ಪ್ರತಿಪಕ್ಷಗಳು ಸಿಎಂ ರಾಜೀನಾಮೆಯನ್ನ ಬಯಸ್ತಾ ಇದೆ. ಸಿಎಂ ಪದತ್ಯಾಗವನ್ನ ಮಾಡಬೇಕು, ಇಲ್ಲ ಅಂದ್ರೆ ಕಾನೂನನ್ನ ಧಿಕ್ಕರಿಸಿ ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಓಕೆನಾ? ಓಕೆನಾ? ನೋಡಿ, ಈ ದೇಶದ ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇದರಿಂದ ಖಾತ್ರಿ ಆಗುತ್ತೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದು ಕೂಡ ಇದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಕಾನೂನನ್ನು ಧಿಕ್ಕರಿಸಿ ಮಾಡುವ ಯಾವುದೇ ಪ್ರಯತ್ನಗಳು ಕೂಡ ಸಾಂದರ್ಭಿಕವಾಗಿ ತತ್ತಣ ಕ್ಷಣಕ್ಕೆ ಅವರಿಗೆ ಒಳ್ಳೆಯದನ್ನು ಆಗಿರಬಹುದು ಅಷ್ಟೇ. ಆದರೆ ದೀರ್ಘಕಾಲದಲ್ಲಿ ಕಾನೂನನ್ನು ಮುರಿಯುವವರು, ಕಾನೂನನ್ನು ವಿರೋಧಿಸುವವರು ಅವರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಖಾತ್ರಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ಕೋರ್ಟಿನ ಆದೇಶ ಎತ್ತಿ ಹಿಡಿದಿದೆ. ಮತ್ತು ಮುಖ್ಯಮಂತ್ರಿಗಳ ಕುಟುಂಬವೇ ಒಂದು ಈ ಅವ್ಯವಹಾರದಲ್ಲಿ ತೊಡಗಿದಾಗ ಮತ್ತವರು 2 ಬಾರಿ ನಾವು ಯಾವ್ಯಾವ ಅಂಶಗಳನ್ನು ಸೆಕ್ಷನ್ ವೈಸ್ ನಮ್ಮ ಅಬ್ಜೆಕ್ಷನ್ಸಲ್ಲಿ ಹಾಕಿದ್ವೋ ಆ ಸೆಕ್ಷನ್ ಪ್ರಕಾರನೇ ಆ ಸಬ್ ಡಿವಿಷನ್ ಅಂತ ಹೇಳ್ಬೋದು. ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸ್ ಆಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ. ಅದನ್ನ ಅದೇ ಸಿಸ್ಟಮಲ್ಲಿ ಸಂತೋಷ ಆಗ್ತದೆ. ನಮ್ಮ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಸರಿ ಇತ್ತು, ಹೀಗಾಗಿ ನಮ್ಮ ವಾದಕ್ಕೆ ಪುರಸ್ಕಾರ ಸಿಕ್ಕಿದೆ ಅಂತ ಟಿ.ಜೆ. ಅಬ್ರಹಂ ಅವರು ಈಗಷ್ಟೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೂ ಹೋರಾಟಕ್ಕೆ ಸಂದ ಜಯ ಅನ್ನೋದು ದೂರುದಾರರ ಅಭಿಪ್ರಾಯ ಆಗ್ತಾ ಇದೆ.